ದೇಶದ ವಿದ್ಯಮಾನ ನೋಡ್ತಾ ಇದೀವಿ ಎಲ್ಲ ಮಾಯ ಆಗಿ ಹೋಗ್ತವೆ 5505 ಕಿಲೋಮೀಟರ್ ಸಿಎನ್ಜಿ ಅಷ್ಟು ಈಸಿಯಾಗಿ ಸಿಗಲ್ಲ ಎಲ್ಲ ಕಡೆ. ಜೀತೋ ನಾನೇನಪ್ಪ ಮಾಡ್ತಾ ಇದ್ದೀನಿ ಹೇಳ್ತೀನಿ ತಡೀರಿ. ಇದು ಮಹೀಂದ್ರಾ ಜೀತೋ ಸ್ಟ್ರಾಂಗ್, ಅದು ಸಿಎನ್ಜಿ ವೇರಿಯಂಟ್. ಒಳಗೆ ಕೂತಿರೋದು ಫೇಸ್ ಫ್ರಮ್ 91 ಟ್ರಕ್ಸ್. ಏನ್ ಮಾಡಿದ್ದಾರೆ, ಡ್ರೈವಥಾನ್ ಅಂತ ಮಾಡಿ 5,500 ಕಿಲೋಮೀಟರ್ಸ್ ಒಂದು CNG ವೆಹಿಕಲ್ ಅಲ್ಲಿ ಓಡಿಸಿದ್ದಾರೆ. ಇದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕೊಟ್ಟಿದ್ದಾರೆ. ಸೊ ಇವ್ರನ್ನ ವೆಲ್ಕಮ್ ಮಾಡೋಣ. ಕಂಗ್ರ್ಯಾಚುಲೇಷನ್ಸ್. ವಾಟ್ ಅನ್ ಅಮೇಜಿಂಗ್ ಡ್ರೈವ್ ಯು ಗೈಸ್ ಹ್ಯಾಡ್. ಹೌ ವಾಸ್ ಇಟ್? It was great. Quite tough, but it was great. It was fun. Loved bonding with the team and all the stuff. So it was great. Yeah. It was a non-stop drive just to show us all how good a CNG is. Is that the right? CNG is quite good, and being a monofuel vehicle, this vehicle is above excellence, I would say. So we started this journey from Chandigarh, and then Agra, Kanpur, Lucknow, Delhi, Jaipur, Ajmer, Ahmedabad, Surat, Rajkot, Nasik, Pune, some of the places. You don't even remember some of the places now. So we covered 7 states. Okay. I guess we have covered more than 14 cities. Okay. And I've covered 5,505 kilometers. Okay. And So I've 5 created kilometers. and in the leagues of India Book of Records. That's good to hear. And there's a lot to explore about this vehicle. Yes. Especially CNG ಆಗಿರೋದ್ರಿಂದ. Correct. CNG ಅಷ್ಟು ಈಸಿಯಾಗಿ ಸಿಗಲ್ಲ ಎಲ್ಲ ಕಡೆ. ಆಮೇಲೆ ಅಷ್ಟು ಈಸಿಯಾಗಿ ಇಷ್ಟು ಲಾಂಗ್ ಡಿಸ್ಟೆನ್ಸ್ ಓಡಕ್ಕಾಗಲ್ಲ ಅಂತ ಎವ್ರಿಬಡಿ ಡೌಟ್ಸ್ CNGs, but you've proven them all wrong. Yes. So Mahindra, great vehicle. Bilkul. 91 trucks, great job. Thank you so much. Thank you so much. Wish you many more such records. Thank you so much. ಈ ಜೀತೋ ಸ್ಟ್ರಾಂಗ್ CNGನ ಚಲೆ ನಾನ್ ಸ್ಟಾಪ್ ಅಂತ ಹೇಳ್ತಾರೆ. ಅದನ್ನೇ ಇಟ್ಕೊಂಡು ಈ ಡ್ರೈವಥಾನ್ನ ಶುರು ಮಾಡಿದ್ರು. 2ನೇ ತಾರೀಕು ಜುಲೈ ಚಂಡೀಗಢದಿಂದ ಬೆಂಗಳೂರವರೆಗೂ ಬರಬೇಕಾದ್ರೆ ಇವರು ಪಂಜಾಬ್, ಉತ್ತರ ಪ್ರದೇಶ್, ಡೆಲ್ಲಿ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಇಷ್ಟು ಸ್ಟೇಟ್ಗಳನ್ನ ಕವರ್ ಮಾಡಿ ಕೊನೆಯದಾಗಿ ನಮ್ಮ ಕರ್ನಾಟಕ ತಲುಪಿದ್ರು. ಡ್ರೈವ್ ಫ್ಲಾಗಿನ್ ಆಗಬೇಕಾದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಇದ್ದರು. ಇದನ್ನು ಅಡ್ಜುಡಿಕೇಟ್ ಮಾಡಿ ರೆಕಾರ್ಡ್ ಕೂಡ ಕೊಟ್ಟಿದ್ದಾರೆ ಆನ್ ಸ್ಪಾಟ್. ಈ ದೊಡ್ಡ ಅಚೀವ್ಮೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೆ ಹಲವಾರು ಡ್ರೈವರ್ ಮಿತ್ರರನ್ನು ಕರೆದಿದ್ರು. ಅಲ್ಲಿ ಕೆಲವು ಜನ ಜೀತೋ ಮಾತ್ರ ಅಲ್ಲ, ಮಹೀಂದ್ರಾ ಕಮರ್ಷಿಯಲ್ ವೆಹಿಕಲ್ಸ್, ಸ್ಮಾಲ್ ಕಮರ್ಷಿಯಲ್ಸ್ ವೆಹಿಕಲ್ ಬಗ್ಗೆ ಸ್ವಲ್ಪ ನಮಗೆ ಅವರ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಕೇಳೋಣ. ಇವತ್ತು ನಮ್ಮ ಜೊತೆ ರಾಜೇಶ್ ಹಾಗೂ ಶಂಕರ್ ಅವರಿದ್ದಾರೆ. CNG ಕಸ್ಟಮರ್ಸ್ ಅಲ್ಲ ಇವರು, ಆದರೆ ಜೀತೋ ಕಸ್ಟಮರ್ಸ್. ಇವರ ಅಭಿಪ್ರಾಯ ಈ ರೆಕಾರ್ಡ್ ಅಟೆಂಪ್ಟ್ ಆದಮೇಲೆ ಏನು ಅದನ್ನು ಕೇಳೋಣ. ಈಗ ನಿಮ್ಗೆ ಈ ಗಾಡಿ CNG ಅಷ್ಟು ದೂರ ಓಡಿಸೋಕ್ಕಾಗಲ್ಲ ಅಂತಿದೆ. ಈಗ 5,500 ಓಡಿಸ್ಕೊಂಡ್ಬಂದಿದೆ. ಹೌದು. ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ? ಸರ್ ಒಳ್ಳೆ ಅಭಿಪ್ರಾಯ ಇದೆ. ನಾವು ಅನ್ಕೊಂಡಿರಲಿಲ್ಲ ಇಷ್ಟೊಂದು 5,500+ ಕಿಲೋಮೀಟರ್ ಓಡಿಸ್ಕೊಂಡ್ಬಂದಿದ್ದಾರೆ ಅಂತ. ಬಟ್ ಈ ಶ್ರೇಣಿಯಲ್ಲಿ ಯಾವ ಗಾಡಿನೂ ಅಷ್ಟೊಂದು ರೆಕಾರ್ಡ್ ಬ್ರೇಕ್ ಮಾಡಿಲ್ಲ. ಬಟ್ ನಾವು ಅನ್ಕೊಂಡಿದ್ದಕ್ಕಿಂತ ಒಂದು ಮೇಲ್ಗೇನೇ ಸಾಧಿಸಿದೆ. ನಮ್ಗೆ ಒಳ್ಳೆ ಹೆಮ್ಮೆ ವಿಚಾರ. ಯಾಕಂದರೆ ನಾವು ಜೀತೋ ಫ್ಯಾಮಿಲಿ ಅವ್ರದಿಂದ ಇನ್ನೂ ಖುಷಿ ಪಡಬೇಕಾದ ವಿಚಾರ. ಜೊತೆಗೆ ಸರ್ ನಾವು ಇದು ಫಸ್ಟೇ ಬಂದಿದ್ದಾರೆ. ನಾವೆಲ್ಲ ಡೀಸೆಲ್ಗಿಂತ CNG ಕನ್ವರ್ಟ್ ಆಗೋಗ್ಬಿಡ್ತಿದ್ವಿ ನಾವು. ಬಟ್ ಈಗ ಬಂದಿದ್ದ ಖುಷಿ. ಬಟ್ ಯಾವುದೇ ಗಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಆದಷ್ಟು ಗಾಡಿಯನ್ನು ನಮ್ಮ ಆ ಗಾಡಿಗಳನ್ನ ಜೊತೆಗಿದ್ರು ಮುಂದಿನ ದಿನಮಾನಗಳಲ್ಲಿ ಈ ಗಾಡಿನ ತಗೊಳ್ಳೋಂಥ ಆಸೆ ಇದೆ ಸರ್ ನಮಗೆ. ಸೂಪರ್. ನಿಮಗೆ ಏನು ಅನ್ಸುತ್ತೆ, ಇದರಲ್ಲಿ ಇನ್ನೂ ಹೆಚ್ಚು ಉಳಿತಾಯ ಆಗುತ್ತಾ? ಆಗ್ಬೋದು ಸರ್, ಆಗುತ್ತೆ. CNGಗೆ ಯಾವಾಗಲೂ ನಾವು ಕಂಪೇರ್ ಮಾಡಿದ್ರೆ ಡೀಸೆಲ್ಗೆ ಅಂತ ಹೆಚ್ಚು ಆಗುತ್ತೆ ಅಂತ ಕಂಪನಿಯವ್ರು ಹೇಳ್ತಾರೆ. ಆದರೆ ನಿಮಗೆ ನಿಮ್ಮ ಫ್ರೆಂಡ್ಸು ಇವ್ರ ಮುಖಾಂತರ ಗೊತ್ತಾಗಿರೋ ಪ್ರಕಾರ ಆಗುತ್ತೆ ಅಂತೀರಾ? ಆಗುತ್ತೆ ಸರ್, 100% ಆಗುತ್ತೆ. ಸೊ ನೀವು ಈಗ CNGಗೆ ಕನ್ವರ್ಟ್ ಆಗೋ ಥರ ಕಾಣ್ತಿದ್ದೀರಾ? ಖಂಡಿತ ಸರ್, ಆಗಲೇಬೇಕು. ಯಾಕಂದರೆ ಬರುವಂಥ ದಿನಮಾನಗಳು ಡೀಸೆಲ್ಲು, ಪೆಟ್ರೋಲು ಈಗೆಲ್ಲ ನಾವು ದೇಶದ ವಿದ್ಯಮಾನ ನೋಡ್ತಾ ಇದೀವಿ, ಎಲ್ಲ ಮಾಯ ಆಗಿ ಹೋಗ್ತವೆ. ಬಟ್ CNG ಅನ್ನೋದು ಉಳಿಯುವಂಥ ಮುಂದೆ ನಮಗೆ ನೆಕ್ಸ್ಟ್ ಜನ್ರೇಷನ್ಗೆ ಉಳಿತಕ್ಕಂಥದ್ದು CNG ಮಾತ್ರ. ಸೊ ಈ ವಾಯು ಮಾಲಿನ್ಯವನ್ನು ಎಲ್ಲ ತಡೆಗಟ್ಟಬೇಕಂದ್ರೆ ಎಲ್ಲ ಗೌರ್ಮೆಂಟು ಎಲ್ಲ ರೆಫರ್ ಮಾಡೋದು CNG. ಬಟ್ ನಮ್ಮ ಮಹೀಂದ್ರದಲ್ಲಿ ಬಂದಿರೋ CNGಗೆ ಆದಷ್ಟು ಬೇಗ ಕನ್ವರ್ಟ್ ಆಗ್ತೀವಿ. ಅದು ಒಳ್ಳೆಯ ಒಂದು ಸಿಹಿ ಸುದ್ದಿ. ಖಂಡಿತವಾಗಿ ಆಗ್ತೀವಿ ಸರ್. ಥ್ಯಾಂಕ್ ಯು. ಜೀತೋ ಓನರ್ ಆಗಿರೋದಕ್ಕೆ ಖುಷಿ. ನೆಕ್ಸ್ಟ್ ಜೀತೋ CNG